ನಮಸ್ತೆ ಸರ್, ಚಿನ್ನಳ್ಳಿ ಮಹೇಶ್ ಅಂತ ಸರ್. ಮೊದಲು ಸರ್ ಹತ್ರ ಮತ್ತೆ ನಿಮ್ಮ ಹತ್ರ ಬಂದು ಹೇಳಿದೆ ನನ್ನ ಪ್ರಾಬ್ಲಮ್ಮು. ನಮ್ಮ ಬನ್ನವಾಡಿಯಲ್ಲಿ 5 ಎಕರೆ ಜಮೀನು ಇದೆ ಸರ್. ನಮ್ಮ ತಂದೆ ನಮ್ಮ ತಾತನಿಗೆ ಗ್ರ್ಯಾಂಡ್ ಆಗಿ ಜಮೀನು. ಅದನ್ನು ನಾವು ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಈಗಿರ್ಬೇಕಾದ್ರೆ 1 ತಿಂಗಳು ಮುಂಚೆ ಬನ್ನವಾಡಿ ಗ್ರಾಮದವರು ಒಂದು 7-8 ಸೀಟು ಮತ್ತು ಹೆಂಗಸ್ಗಳಿಗೆ ಜೊತೆ ಮಾಡ್ಕೊಂಡು ಖಾರದ ಪುಡಿ ದೊಣ್ಣೆ ಎಲ್ಲ ತಂದು ನಮ್ಮ ಮೇಲೆ ಹಲ್ಲೆ ಮಾಡಿ ರೋಡ್ಗೆ ಅಡ್ಡ ಟ್ರಂಚ್ ಮಾಡಿ ನಾವು ಕಟ್ಟಿಸಿದ ಸೆಟ್ಗೆ ಬೆಂಕಿ ಇಟ್ಟು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರು ಸರ್. ಅದನ್ನು ನಾನು ಸಾಯಂಕಾಲ ತಗೊಬಂದೆ. ಅದು ಅವರು ನಮ್ಮ ಕರೆಸಿ ಅವ್ರನ್ನ ಯಾವುದೇ ಥರದ ಇದನ್ನ ಮಾಡ್ಕೊಳ್ಳಿಲ್ಲ ಅವರು ನಮಗೆ. ಈಗ ಏನಾಗಿದೆ ಅಂತಂದರೆ ಸರ್, ಭೂಮಿಲಿ ಕಂಪ್ಲೇಂಟ್ ಮಾಡಿ 2 ದಿನಕ್ಕೆ ಬಂದು ಅವರು ಬುದ್ಧ ವಿಹಾರಕ್ಕೆ ಕಾಯ್ದಿರಿಸಿದ ಜಾಗ ಅಂತ ಬೋರ್ಡ್ ಹಾಕೊಂಡವ್ರೆ. ನಮ್ಮ SC/ST ಗಳಿಗೆ ಜಮೀನು ಇರೋದೇ ಕಮ್ಮಿ ಸರ್. ಆದರೆ ಏಕೈಕ ಈಗ ಭೂಗಂಧರಿದ್ದಾರೆ. ಕೆಲವು ಜನಗಳ ಜೊತೆಗೆ ಅವರು ದೊಡ್ಡವರು ಸಹಾಯ ಪಡ್ಕೊಂಡು ಬೋರ್ಡ್ ಹಾಕಿ ಈ ಥರ ಬಡವ್ರ ಜಮೀನ ಗೊತ್ತಾಯ್ತು. ನೀವು ಬಂದಿದ್ರಲ್ಲ? ಬಂದಿದೆ ಸರ್. ಆಯ್ತು ಸರ್. ನಾನು ಸರ್ ನನ್ನ ಜೊತೆ 20 ಜನ ಇದ್ದಾರೆ. ಅವ್ರು ಇವತ್ತು ಬಂದಿಲ್ಲ. 4 ಗಂಟೆಗೆ ಅಂದ್ಬಿಟ್ಟು ಅವ್ರು ಬಂದಿಲ್ಲ. ಸರ್ವೆ ಆಗಬೇಕು ಅಲ್ಲಿ ತನಕ ಯಾರಿಗೂ ಇದೇನ ಯಾವುದು ಬೇರೆ ಯಾವ್ದು ಏನು ಆಗಲ್ಲ ಹೇಳಿದಾರಲ್ಲ. ಅಲ್ಲ ಸರ್, ಅದು ನಮ್ಮ ತಾತನ ಕಾಲದಿಂದ ಮಾಡ್ಕೊಂಡು ಬಂದಿರೋ ಸರ್. ಹೇಳಿದರೆ ಮಾಡಲ್ಲ, ತಹಶೀಲ್ದಾರ್ ಗಮನಕ್ಕೆ ತಂದಿದ್ದಾರೆ. ಅಲ್ಲ ಸರ್, ಇದು ನಮ್ಮ ತಾಲೂಕಲ್ಲಿ ಬುದ್ಧ ವಿಹಾರ ಅನ್ನೋ ಬುದ್ಧ ಅಂಬೇಡ್ಕರ್ ಹೆಸರುಗಳು ಬಹಳ ಅಕ್ರಮಗಳು ನಡೀತಾ ಇದೆ. ಗೊತ್ತಾಯ್ತು, ನನ್ನ ಗಮನಕ್ಕೂ ಬಂದಿದೆ. 100 ಎಕರೆ ಜೀವನಕ್ಕೆ ಅಂತ ಇರೋ ಜಮೀನೇ ಅದು ಸರ್. ಈ ತರ ಮಾಡ್ತಾರೆ. ಅದು ಕ್ರಮ ತಗೊಳ್ಳಿ ಸರ್. ಒಂಚೂರು ಅವ್ರು ಕರೆಸಿ ಸಾಹೇಬರು ಒಂಚೂರು ಇರ್ತಾರ ಸರ್. ಅವರು ಯಾರಿಗೆ ನಮ್ಮ ಗಲಾಟೆ ಮಾಡಿದವ್ರಿಗೆ ಕರೆಸಿ ಹೇಳಲೇ ಇಲ್ಲ ಅವ್ರಿಗೆ. ಅವ್ರಿಗೆ ಕರೆಸಿ ಹೇಳಿದ್ದಾರೆ, ನಿಮಗೆ ಕರೆಸ್ಬೇಕಾಯ್ತು ಸರ್. ಜಮೀನು ಮಾಡ್ತಾ ಇದ್ದೀವಿ, ಸುಮಾರು ಸಾಹೇಬರಿಗೆ ಹೇಳ್ತಾ ಇದ್ದೀವಿ. ನಮ್ಮ ಮೂಲ 59-60ನೇ ಇಸ್ವಿನಲ್ಲಿ ನಮ್ಮ ತಾತಂದರಿಗೆ ಸಾಗುವಳಿ ಆಗ್ತಕ್ಕಂಥ ಜಾಗ. ನಾವು ಉಳುಮೆ ಮಾಡಕ್ಕೆ ಹೋದಾಗೆಲ್ಲ ನಮ್ಮ ಊರಿಗೂ ಮತ್ತು ಜಮೀನಿಗೂ ಹೆಚ್ಚು ಕಮ್ಮಿ 20-25ರಿಂದ ಹತ್ತಿರ ಇರುತ್ತೆ ಸರ್. ನಾವು ಬೆಳಿಗ್ಗೆ ಹೋದ್ರೆ ಈಗ ಜಮೀನು ಮಾಡಕ್ಕೆ ಹೋದ್ರೆ ನಾಳೆ ನಮ್ಮ ಮನೆಯಲ್ಲಿ ಸಿದ್ದಿಗಾಲಿ ಮತ್ತೊಂದು ಕಲ್ಕೂಲಿ ಮಾಡಕ್ಕೆ ಇದಿರಲಿಲ್ಲ, ಅವಕಾಶ ಇರೋದಿಲ್ಲ. ಹಂಗಾಗಿ ನಾವು ಜಮೀನು ಮಾಡಕ್ಕೆ ಹೋದಾಗೆಲ್ಲ ಬರೋದು. ಈಗೇನಿಲ್ಲಿ ಸುಮಾರು ಜನ ಪ್ರಸ್ತಾಪ ಮಾಡೋದು ಹೆಚ್ಚು ನರಸಿಂಹಮೂರ್ತಿ ಅಂತ. ಅದೇ ರೀತಿ ಪಕ್ಕದಲ್ಲೇ ಬೆಟ್ಟಳ್ಳಿ ಇಲ್ಲಿ ಸರ್ವೆ ನಂಬರ್ 23ರಲ್ಲಿ ಕೆಲವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಬುದ್ಧ ಅಂಬೇಡ್ಕರ್ ಹೆಸರು ಹೇಳ್ಬಿಟ್ರೆ ಯಾರು ಬೇಕಾದ್ರೂ ಬದುಕ್ಬಿಡ್ತಾರೆ, ಅವ್ರು ಯಾರು ತಡೆ ಮಾಡಕ್ಕಾಗಲ್ಲ. ಅಂದ್ರೆ ಬುದ್ಧ ಅಂಬೇಡ್ಕರ್ ಆಗಲಿ ಕಾನೂನಿನಲ್ಲಿ ಜಮೀನು ರೈತರ ಜಮೀನು ಮಾಡ್ತಾ ಇರೋ ತಗೊಂಡು ನಿನ್ ಬೋರ್ಡ್ ಹಿಡಿ ಅಂತ ಯಾವ ಬುದ್ಧಿ ಹೇಳಿದ್ರೆ ಯಾವ ಅಂಬೇಡ್ಕರ್ ಹೇಳ್ತಾರೆ? ಗೊತ್ತಾಯ್ತ್ರಿ. 2-3 ಕೇಸ್ ಆಗಿದೆ. ತಾಲೂಕಿನ MLA ಹೇಳ್ತಾರೆ, ನಾವು ಹೋಗ್ಬಿಟ್ಟು ಅವ್ರ ಹತ್ರ ನಮ್ಮ ಆಮೂಲಿ ಹೇಳ್ಕೊಳಕ್ ಹೋದ್ರೆ, ಇವತ್ತು ನಿಮ್ ಜಮೀನು ಬಿಡಿಸ್ಕೊಟ್ಬಿಟ್ರೆ ನಾನು ಅಷ್ಟು ವರ್ಷದಿಂದ ಎಲೆಕ್ಷನ್ ಮಾಡ್ಕೊ ಬರ್ತಿರೋದು, ಅವ್ರನ್ನ ವೋಟ್ ಮಾಡ್ತಾರ ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ಲೋಕಲ್ MLA ಯಾವ ಕೇಳ್ಮಟ್ಟು ಕೇಳಿರ್ಬೋದು ಅನ್ನೋದ್ರೆ ಎಷ್ಟು ಮಾಡಕ್ ಹೋಗ್ತಿದ್ದೀವಿ. ನಾವು ಪೂರ್ತಿ ಡಾಕ್ಯುಮೆಂಟ್ ಕೊಡ್ತಿದ್ದೀವಿ ಸರ್. ಅವ್ರ ಮನೆ ಹತ್ರ ನಾವು ಕೇಳಕ್ ಹೋಗಿ ಕೇಳ್ತಾರೆ, 30 ವರ್ಷದಿಂದ ಏನ್ ಮಾಡ್ತಿದ್ದೆ ನೀನು? ಅವ್ರು ಮಾಡ್ತಾ ಇದಾರಲ್ಲ ಅದಕ್ಕೆ ಸರ್. ನಾವು ಕಂದಾಯ ಮಂತ್ರಿ ಹತ್ರ ಹೋಗ್ಬಿಟ್ಟು ಅದನ್ನ ತಗೊಂಡ್ ಕೊಟ್ವಿ. ಕಂದಾಯ ಮಂತ್ರಿ ಹತ್ರ ಏನ್ ಹೇಳಿದ್ರು ಅವರು, ಮೂಲ ದಾಖಲಾತಿ ಯಾರ್ದಿದೆ ಅವ್ರನ್ನ ಅವ್ರಿಗೆ ಕರೆಕ್ಟ್ ಮಾಡ್ಕೊಡ್ರಪ್ಪ ಅಂತ ತಹಶೀಲ್ದಾರ್ ಹೇಳಿದ್ರು. ಹುಣಸೂರು ಎಲ್ಲಾ ಕಡೆ ನಮ್ಮ ಅವ್ರು ಏನ್ ಮಾಡ್ಕೊಳ್ತಿದ್ರೆ ಡಾಕ್ಯುಮೆಂಟ್ ಕೊಡ್ತಾ ಇದೀವಿ. ಇವತ್ತುವರೆಗೂ ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ನಾಳೆಗೆ ಬರ್ತೀವಿ. 5-6 ವರ್ಷದ ಬರೀ ಇದನ್ನೇ ಮಾಡ್ಕೊ ಬರ್ತಾರೆ. ಒಬ್ಬಲ್ಲಿ ಲೋಕಲ್ MLA ಆದವ್ರು ಏನ್ ಮಾತಾಡ್ಬೋದು ಸರ್? ಇದು ನಾನು ಇವತ್ತು ನಿಮ್ಗೆ ಜಮೀನು ಬಿಡಿಸ್ಬಿಟ್ರೆ ನಾನು ವೋಟ್ ಕೇಳಕ್ ಹೋದ್ರೆ ಜನ ನಂಗೆ ವೋಟ್ ಹಾಕಲ್ಲ, ನಡಿ ಆಚೆಗೆ ಅಂತ ಕೇಳ್ತಾರೆ. ಇದು ಒಬ್ಬ MLA ಬಯಲ್ ಬರಮಾಗ್ತಿದ್ವು. ಆಯ್ತು, ಈಗ ನಮ್ಮ ಕಡೆ ಹೇಳಿದೆ ಸರ್. ಈಗ ನಮ್ಮ ತಾಲೂಕಿನಲ್ಲಿ GT ಕೂಡ ಫೋನ್ ಮಾಡಿದ್ರು ನನಗೆ, ಸರ್ ಈ ತರ ಬೋರ್ಡ್ ನೆಡ್ತಿದ್ದಾರೆ ಅಂತ. ಬೋರ್ಡ್ ನೆಡಕ್ಕೆ ದಾಖಲಾತಿ ಇದ್ರೆ ಇಟ್ಕೊಳ್ಳಿ ಸರ್. ಈಗ ನಾವು ಬುದ್ಧನುಯಾಯಿಗಳ ಇಲ್ಲ ಅಂತ ಹೇಳೋದಿಲ್ಲ. ಈಗ ಅಲ್ಲಿ ಏನ್ ಸರ್ವೆ ನಂಬರ್ ಎಷ್ಟು ಜನ ಇದೆ ಅವ್ರು ಎಷ್ಟು ಬಿಡ್ತಾರೆ ಅಷ್ಟು ನಾವೇ ಕೊಡ್ತೀವಿ. ಇಲ್ಲೇನು ಲೋಕಲ್ ಲೀಡರ್ಗಳಿದಾರಲ್ಲ ಅವ್ರು ಮಾಡ್ತಿರೋದೆಲ್ಲ ಅಂದ್ರೆ ಬರೀ ಇದೊಂದೇ ತರ ಅಂತಲ್ಲ, ಸುಮಾರು ಅಕ್ಕಪಕ್ಕ ಊರ್ಬಾರನೆಲ್ಲ ರೈತರ ಮಾಡ್ತಿದ್ರು ಅವರು. ಅಂದ್ರೆ ಆ ತರ ಅಂಬೇಡ್ಕರ್ ಬೋರ್ಡ್ ಇರಲಿ ಯಾವುದೇ ಇರಲಿ, ಅವ್ರು ದಾಖಲಾತಿ ಇಲ್ಲ ಏನೂ ಇಲ್ಲ, ಸುಮ್ನೆ ಒಂದು ಬೋರ್ಡ್ ಕೊಡಲ್ಲ. ಆಲ್ರೆಡಿ 2-3 ಕಡೆ ಆಗಿತ್ತು, ಎಲ್ಲ ತೆಗಿಸಿ ಕೇಸ್ಗಳು ನಮ್ಮ GT ಬಂದಾಗ ಆದ್ಮೇಲೆ ಬೋರ್ಡ್ ನೆಟ್ಟಿದ್ದಾರೆ ಅಂತ ನಾವು ಅದನ್ನು ಕೇಳಿದ್ವಿ. ಕೇಳಿದ್ರೆ ನಾವು ಸಾಹೇಬರ್ ಗಮನ ತಂದಾಗ ಅಂದ್ರು, ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವ್ರಿಗೆ ಟೈಮ್ ಕೊಟ್ರು. 4-5 ಬಾರಿ ಹೇಳಿ ಕಾಡು ಉಣ್ಣದಲ್ಲಿ ಇದ್ದಾಗ ಒಂಟಿ ಮನ ಅದು ಸೆಟ್ಟು ಕಟ್ಕೊಂಡು ಅಲ್ಲಿ ನಾನು ಒಂಟಿ ಮನೇಲಿ ಇದ್ದು, ನಮ್ಮ ಸೊಸ ನಾನು ಇಬ್ರು ಇದ್ದು, ನಮ್ಮ ಮಕ್ಕಳು ಕೆಲಸ ಕೊಂಡಾಗಿದ್ರು. ಆವಾಗ ಈ ಪಾಠ ಇದು ನರಸಿಂಹಮೂರ್ತಿ ತಮ್ಮ ಬಂದು ನಂದು ಜಮೀನು ಅಂದ್ಬಿಟ್ಟು ನೋಡ್ರಿ 1 ಎಕರೆ ಜೋಳ ನೋಡ್ರಿ ಹೊಡಿಸಿ, 1 ಎಕರೆ ಶುಂಠಿ ಹೊಡಿಸಿ, ನಮ್ಮೆಲ್ಲ ನಮ್ಮ ಬಸಿದ್ದೆಲ್ಲ ಹಾಳು ಮಾಡಿ ನಾಶ ಮಾಡಿ ಎಲ್ಲನೂ ಮಾಡಿ ಈಗ ನಾನು ಹಾಸ್ಪಿಟಲ್ ಹೋಗಿ ಕಂಪ್ಲೇಂಟ್ ಕೊಟ್ಟಿನಿ. ಅದರಲ್ಲೂ ನನಗೆ ಏನು ದೊರಕಿಲ್ಲ, ನನಗೆ ನ್ಯಾಯನೇ ದೊರಕಿಲ್ಲ ಸಾಕು.
ವೆಂಕಟೇಶ ನರಸಿಂಹಮೂರ್ತಿ ತಮ್ಮ ವೆಂಕಟೇಶ ಕರೆಕ್ಟಾಗಿ ಕನ್ನಡ ಸರಳವಾಗಿ ಹಾಕಿದ್ರಿಗೆ ಸರ್ ತಹಸೀಲ್ದಾರ್ ಬಂದು ನಮ್ಮ ಜಮೀನು ಪ್ಲಾಟ್ಗೆ ಬಂದಿದ್ವಲ್ಲ ಸರ್ ನೀವು ತಹಸೀಲ್ದಾರ್ ಒಂಟೆ ಹೋದ್ರು ಸರ್ ನನ್ನ ಬೆಳ ನಾಶ ಆಗಿಲ್ಲ ನೀವು ಏನು ನನ್ನ ಜಮೀನು ತಗೊಂಡಿಲ್ಲ ಸರಿಯಾದ ಬಂದಿದ್ದೀರಿ ಸಾ ಅವರು ಬಡ್ಡವರು ಅಂತ ಅವರು ಅಧಿಕಾರಿಗಳು ಅಂತ ಅವರು ನಾಲ್ಕು ಮಾತ್ರ ಅವರು ಗೈಡ್ ಆಯ್ತಾರ ಈಗ ನಿಮ್ಗೆ ಜಾಗ ಸರ್ವೆ ಮಾಡ್ತಾ ಇದಾರೆ ನಾಳೆ ಜಾಗ ಸರ್ವೆ ಮಾಡಿದ್ರೆ ಜಾಗ ಯಾವ್ದು ಅಂತ ಬೌಂಡ್ರಿ ಫಸ್ಟ್ ಫಿಕ್ಸ್ ಮಾಡ್ಬೇಕು ಅಲ್ಲಿ ತನಕ ಮಾಡ್ಕೊಡ್ತಾರೆ ಅದನ್ನ ನಿಮ್ಮ ನರಸಿಂಹಮೂರ್ತಿ ಮಗ ಯಾರು ಗಲಾಟೆ ಮಾಡ್ತಾರೆ ಕರ್ಸಪ್ಪ ಅದನ್ನ ಕರ್ಸಿ ಅವ್ರು ಗಲಾಟೆ ಮಾಡ್ಬೇಕು ತಮ್ಮ ಅವ್ರು ಆಯ್ತಮ್ಮ ಅವ್ರನ್ನ ಕರ್ಸಿ ಅವ್ರಿಗೆ ಭದ್ರತೆ ಮಾಡ್ತಾರೆ ನಿಮಗೆ ಗಲಾಟೆ ಬಗ್ಗೆ ಈಗ ಏನ್ ಹೇಳ್ತಾರೆ ನಷ್ಟ ಅದನ್ನ ಮಗನಿಗೆ ಹೇಳೋದ್ರ ಕಿತ್ತಲ್ವಾ ನರಸಿಂಹಮೂರ್ತಿ ಕಾರಣ ಅವ್ನ ಎಂಟನೇ ಕಾರಣ ಆದ್ರೆ ಇದೆಲ್ಲ ನಮ್ಗ ನೀವು ನ್ಯಾಯ ಕೊಡ್ಬೇಕು ಅದು ನ್ಯಾಯ ಕೊಡಿಸಿ ಆಯ್ತಮ್ಮ ಸ್ಟೇಷನ್ಗೆ ಆ ನರಸಿಂಹಮೂರ್ತಿ ಅಣ್ಣ ತಮ್ಮ ಯಾರು ಹೇಳ್ತಾ ಇದಾರೆ ಅದೆಲ್ಲ ಒಂದು ದೂರು ಕೊಡಿ ಕರೆಸಿ ನಾವು ನೀವು ಭದ್ರತೆಗೆ ಏನ್ ಕ್ರಮ ತಗೊಂತೀವಮ್ಮ ಸರ್ ಅವ್ರ ಮೇಲೆ FIR ಯಾಕೆ ಮಾಡ್ತಾ ಇಲ್ಲ ಮಾಡಿದ್ರೆ FIR ಯಾಕೆ ಮಾಡ್ತಾ ಇಲ್ಲ ಆಯ್ತಮ್ಮ ಈಗ ನಿಮ್ದು ದೂರನ್ನ ಸ್ವೀಕರಿಸ್ತೀರಿ ನಾವು ಅಟೆಂಡ್ ಮಾಡ್ತೀವಿ ಬಿಡಿ ಅವ್ರು ಏನೋ ದೂರ ಬರ್ತಾ ಏನು ಇವ್ರು ಅಷ್ಟೇ ಹೇಳ್ಕೊತಾರಲ್ಲ ಸೆಕ್ಷನ್ಗಳು ಹಾಕಿದ್ರೆ ಅವ್ರಿಗೆ ಏನ್ ನ್ಯಾಯ ಸಿಗುತ್ತೆ ಸೆಕ್ಷನ್ ಚೇಂಜ್ ಮಾಡ್ತಾ ಇದಾರೆ ಅವರು DNA ಏನೇನ್ ಮಾಡ್ಬೇಕು ಅದು ಮಾಡ್ಬೇಕು ಸರ್ ಈಗ ನೀವು ಏನು ಬರ್ಕೊಟ್ಟಿದ್ಯೋ ಅದೇ ಸೆಕ್ಷನ್ ಹಾಕ್ಸಿ FIR ಹಾಕ್ಸ್ಕೊಡ್ತೀನಿ ಬಿಡಿ ಬಿಡಿ ಸಾಗುವಳಿ ಆಗಿತ್ತು. ಈ ಸಾಗುವಳಿ ವಿಚಾರದಲ್ಲಿ ನಾವು ಅಲ್ಲಿಂದ ಅನುಭವ ಮಾಡಿಕೊಂಡೆ ನಮ್ಮ ಜಮೀನಿನ ಉಳುಮೆ ಮಾಡ್ತಾ ಇದ್ದೋ. ಈಗ ಅದನ್ನ ಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥ SC ನರಸಿಂಹಮೂರ್ತಿ ಅವರು ಅದರ ಬಗ್ಗೆ ಅಕ್ರಮವಾಗಿ ಬಂದು ನಮ್ಗೆ ರೌಡಿ ಜಮ್ಗಳ ಕರ್ಕೊಬಂದು ಗಲಾಟೆ ಮಾಡಿಸಿ ಅದೆಲ್ಲ ನಮ್ಗೆ ಜಮೀನಿನ ಉಳುಮೆ ಮಾಡೋಕ್ಕೆ ದಾರಿ ಕೊಡ್ತಾ ಇಲ್ಲ. ಅದನ್ನ ತಹಸೀಲ್ದಾರ್ ಕೋರ್ಟ್ಗೆ ವ್ಯವಸ್ಥೆ ಮಾಡ್ತಾವ. ತಹಸೀಲ್ದಾರ್ ಕೋರ್ಟಲ್ಲಿ ಅದು ಪ್ರಾಧಿಕಾರಕ್ಕೆ ಹೋಗಿ ಇಲ್ಲಿಂದ ಆಗೋದಿಲ್ಲ ಅಂದ್ಬಿಟ್ಟು ಪ್ರಾಧಿಕಾರಕ್ಕೆ ಕೊಟ್ಟರು. ಪ್ರಾಧಿಕಾರಕ್ಕೆ ಅಲ್ಲಿಂದ ಹೋದೋ ಅಲ್ಲಿ ಅದು ಒಂದು ಸಣ್ಣ ಮಿಸ್ಟೇಕ್ ಆಗಿತ್ತು. ಯಾದಕ್ಕೆ ಪ್ರಾಧಿಕಾರಕ್ಕೆ ಹೋದೋ ಅಂದ್ರೆ ಒಂದು ಸಣ್ಣ ಮಿಸ್ಟೇಕು ನಮ್ಮ ತಂದೆಯವರ ಹೆಸರನ್ನ ಬದಲು ಇನ್ನೊಂದು ಡಬಲ್ ಹೆಸರು ಇನ್ನೊಂದು ಹೆಸರು ಕಾಲಮ್ನಲ್ಲಿ ಕೂತ್ಬಿಟ್ಟಿದೆ, ಬೇರೆ ವ್ಯಕ್ತಿ ಹೆಸರು. ಅದನ್ನ ತೆರವುಗೊಳಿಸೋದಕ್ಕೆ ಅದನ್ನ ತಿದ್ದುಪಡಿ ಅರ್ಜಿ ಹಾಕೊಂಡ್ಮೇಲೆ ತಹಸೀಲ್ದಾರ್ ಸಾಹೇಬರು ಇದನ್ನ ಇಲ್ಲಾಗಲ್ಲ ನೀವು ಪ್ರಾಧಿಕಾರಕ್ಕೆ ಹೋಗಿ ಅಂತ ಪ್ರಾಧಿಕಾರಕ್ಕೆ ಕಳಿಸಿದ್ರು. ಅಲ್ಲಿ ಅದರ ಬಗ್ಗೆ ವ್ಯವಸ್ಥೆ ಮಾಡ್ತಾನೆ. ಈ ಮೂರನೇ ವ್ಯಕ್ತಿ ಬಂದು SC ನರಸಿಂಹಮೂರ್ತಿ ಅನ್ನೋರು ಬಂದು ನಮ್ಮ ಮೇಲೆ ಗಲಾಟೆ ಮಾಡಿ ಇದು ನಮಗೆ ಸೇರಿದು ನಾನು ಹೆಸರ್ಗ ಖಾತೆ ಮಾಡಿಸ್ಕೊಂಡಿದ್ದೀನಿ, ನನ್ನ ಹೆಸರು ಖಾತೆ ಆಗಿದೆ, ರಿಜಿಸ್ಟರ್ ಆಗಿದೆ, ನಾನು ತಗೊಂಡಿದ್ದೀನಿ ಜಮೀನು ಅಂದ್ಬಿಟ್ಟು ನಮ್ಮ ಮೇಲೆ ಅಕ್ರಮವಾಗಿ ಗಲಾಟೆ ಮಾಡಿಸಿ ಅವತ್ತು ನಿಮ್ಮ ಪೊಲೀಸ್ ಇಲಾಖೆಯವರೇ ಬಂದು ಅವತ್ತು ಗಲಾಟೆ ವಿಚಾರದಲ್ಲಿ ಅವರು ತಮ್ಮ ಒಂದು 5-6 ಜನ ರೌಡಿಗಳ ಕರ್ಕೊಬಂದು ಕಾರ್ ತಗೊಬಂದು ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದು ಏನು ಮಾತಾಡೋದು ಬೇಡಪ್ಪ, ದಯವಿಟ್ಟು ನೀವು ನಡೀರಿ ಸ್ಟೇಷನ್ಗ ಅಂತ ನಮ್ಮನ್ನ ಅವ್ರನ್ನ ಅಲ್ಲಿಂದ ಕರ್ಕೊಬಂದ್ರು. ಬಂದ ಮೇಲೆ ನಾವು ಇಲ್ಲಿ ಬಂದು ಸ್ಟೇಷನ್ನಲ್ಲಿ DYSPಗ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬಾಗ ಕಂಪ್ಲೇಂಟ್ ಕೊಟ್ಟಾಗ ಏನಾಯ್ತು, ನನ್ನ ದಾಖಲಾತಿ ಅದು ಒಂದು ಸಣ್ಣ ತಿದ್ದುಪಡಿ ಈಗ ಇರೋದನ್ನ ಅದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ನಿಮ್ಮದು ಪ್ರಾಧಿಕಾರಕ್ಕೆ ಹೋಗಿದೆ, ಅದನ್ನ ತಿದ್ದುಪಡಿ ಮಾಡಿಸ್ಕೊ ಬನ್ನಿ ಅಂತ ನನಗೆ ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು. ಅವನ ದಾಖಲಾತಿ ಏನಿದೆ ಅನ್ನೋದ್ರ ಬಗ್ಗೆ ಅವನ್ನ ಪ್ರಶ್ನೆ ಮಾಡಲಿಲ್ಲ. ನೀವು ಅದನ್ನ ತಿದ್ದುಪಡಿ ಮಾಡಿ ಬದಲಾವಣೆ ಮಾಡ್ತಾ ತಕ್ಕ ಬನ್ನಿ, ನಿಮ್ಗೆ 100 ಜನ ಪೊಲೀಸ್ ಬೇಕಾದ್ರೂ ಕಳಿಸ್ಕೊಡ್ತೀನಿ ನಿಮ್ಮ ಸೆಕ್ಯೂರಿಟಿಗ ನಮಗೆ ಹೇಳಿದ್ರು ಹೊರತು ಅವ್ರದ್ದು ನಿಮ್ದು ಏನ್ ದಾಖಲಾತಿ ಇದೆ ಫೇಕ್ ಡಾಕ್ಯುಮೆಂಟ್ಸ್ ತಯಾರು ಮಾಡ್ಕೊಂಡು ಯಾರೋ ವ್ಯಕ್ತಿ ಯಾರ್ದೋ ಜಮೀನ್ ಮಾರಾಟ ಆಗಿರೋದು. ಅದು ಈಗ ನನ್ನ ಜಮೀನಿನ ಇನ್ನೊಬ್ಬ ಯಾರೋ ಮಾರಾಟ ಮಾಡಿರೋದು. ಆ ರೀತಿ ಮಾಡ್ಕೊಂಡು ಈ ಸರ್ವೆ ನಂಬರ್ 28ರಲ್ಲಿ ಸುಮಾರು ಒಂದು 20 ಎಕರೆ ಜಮೀನನ್ನು ಅಕ್ರಮವಾಗಿ ಪ್ರವೇಶ ಮಾಡಿಕೊಂಡು ಜನಗಳಿಗೆ ಬಹಳ ಕಿರುಕುಳ ಆಯ್ತಾ ಅದ ಸರಾಗಿ. ಅದಲ್ಲದೆ ಬಣ್ಣವಾಡಿ ಇಲ್ಲೂ ಇದೇ ಸಮಸ್ಯೆ ನಡೀತಾ ಇದೆ. ಹಿಂಗಾಗಿ ಅಲ್ಲಿ ಕೊಡೋದು ಫಸ್ಟ್ ಅಂಬೇಡ್ಕರ್ ಬೋರ್ಡ್ ನೆಡೋದು, ಅಂಬೇಡ್ಕರ್ ಬೋರ್ಡ್ ನೆಟ್ಬಿಟ್ಟು ಅಲ್ಲಿ ಸ್ವಲ್ಪ ದಿನ ಏನ್ ಮಾಡೋದು, ಸ್ವಲ್ಪ ಎಲ್ಲ ಉಳುಮೆ ಮಾಡೋದಕ್ಕೆ ಗಿಡ ಗಿಡಕ್ಕೆಲ್ಲ ವ್ಯವಸ್ಥೆ ಮಾಡಿ ಜನಗಳನ್ನ ಮಂಕು ಬೂದಿ ಇರಿಸೋದು. ಅದಾದ್ಮೇಲೆ ಏನ್ ಮಾಡ್ತು, 1-2 ತಿಂಗಳು 3 ತಿಂಗಳು ಕಳೆದ ಮೇಲೆ ಉಳುಮೆ ಮಾಡಿ ರಾಗಿ ಜೋಳ ಭತ್ತ ಇನ್ನೇನು ಫಸಲುಗಳನ್ನ ಬೆಳೆಯೋದು, ಉಳ್ಳಿ ಪಳ್ಳಿ ಬೆಳೆಯೋದು. ಈ ರೀತಿ ಹಿಂಗಾಡಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಈ ರೀತಿ ವಂಚನೆ ಮಾಡೋ ವ್ಯಕ್ತಿಗಳು ಇಂಥ ಭೂಗಳನ್ನ ಸರ್ಕಾರ ಕಾನೂನುಬದ್ಧವಾಗಿ ಅವ್ರ ಮೇಲೆ ಕ್ರಮ ತಗೋತಾ ಇಲ್ವಲ್ಲ.
ಈಗ ಪೊಲೀಸ್ನವರು ನಮ್ಗ ರಕ್ಷಣೆ ಕೊಡಿ ಅಂತಂದಾಗ ನಮ್ಗೆ NCR ಕೊಡ್ತಾರೆ. 2 ಸಾರಿ ನನ್ನ ಮಗನ ಮೇಲೂ ಒಂದು ಕೇಸ್ ಆಗಿ ಅದು ಕೋರ್ಟ್ ಎಲ್ಲ ಅಲ್ಲ, ಅವನು ಫೇಕ್ ಡಾಕ್ಯುಮೆಂಟ್ಸ್ ಆದಾದ್ಮೇಲೆ ನಮ್ಮ ಮಗನಿಗೆ FIR ಆಯ್ತು, ನಮ್ಮದು NCR ಕೊಟ್ರು. ಹಿಂಗಾಗಿ 1.5 ವರ್ಷ ಅದು ಕೋರ್ಟ್ ನಡೆದು ನಮ್ಮಂತೆ ಕೋರ್ಟ್ ವಜೆ ಆಯ್ತು, ಅದು ನಮ್ಮಂತೆ ಆಯ್ತು. ಅದಾದ್ಮೇಲೆ ತಿರ್ಗಾ ಹೋಗಿ ನಾವು ಏರ್ ಕಟ್ಟಬೇಕು ಅಂತ ಜಮೀನ್ಗೆ ಹೋದಾಗ ಅವತ್ತು ಕುಂದು ಗಲಾಟೆ ಮಾಡಿ ಸುಮಾರು ತೊಂದರೆ ಕೊಡ್ತಾ ಇದೆ. ನಮ್ಮ ಜಮೀನ್ ಉಳುಮೆ ಮಾಡಕ್ಕೆ ಜಾಗ ಸಿಗ್ತಾ ಇಲ್ಲ ಸರ್ ಇದು. ಹಿಂಗಾಗಿ ಇಂಥವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ರೆ DYSP ಸಾಹೇಬ್ರ ಸಮ್ಮುಖದಲ್ಲೇ ನಡೀತು. ಇದು ನಡೆದಾಗಲೂ ಅವರು ಅದ್ರ ಬಗ್ಗೆ ನಮ್ಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ನೀವು ಪ್ರಾಧಿಕಾರದಿಂದ ವಜಾ ಮಾಡಿಸ್ಕೊ ಬನ್ನಿ, ನಿಮ್ಗೆ ಏನ್ ಬೇಕು ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ರೆ ಹೊರತು ಅದ್ರ ಬಗ್ಗೆ ನಿಮ್ದು ಏನಿದೆ ದಾಖಲಾತಿ ಅಂತ ಅವ್ರನ್ನ ಪ್ರಶ್ನೆ ಮಾಡಲೇ ಇಲ್ಲ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮ ತಾಲೂಕು ಆಫೀಸ್ನಲ್ಲಿ ನಡೀತಕ್ಕಂಥದ್ದು ದೇಶದಲ್ಲಿ ನಡೀತಕ್ಕಂಥದ್ದು ಎರಡೂ ಸರಿಯಾಗ್ಬಿಟ್ರೆ ನಮ್ಮ ದೇಶದಲ್ಲಿ ಜನ ಸುಭಿಕ್ಷವಾಗಿ ಬಿಡ್ತಾರೆ ಸರ್. ಆಗಿ ಈಗ ಬಂದಂತವ್ರಿಗೆ ನ್ಯಾಯ ದೊರಕ್ಬಿಟ್ರ ಸ್ಟೇಷನ್ನಲ್ಲಿ ಯಾವುದೇ ರೀತಿಯಾದ ಜನಗಳಿಗೆ ತೊಂದರೆನೇ ಆಗಲ್ಲ. ತಪ್ಪಿಸತ್ರನ್ನ ಕ್ರಮ ಮಾಡಿ ಅವನ ಮೇಲೆ ಕಾನೂನು ಕ್ರಮ ಮಾಡಿ ಅವ್ನ್ ಏನ್ ಬೇಕೋ ಅಪರಾಧ ಆಗಿಲ್ಲ ಅವನ್ನ ತಳ್ಳಿ ಜೈಲಿಗ ತಪ್ಪು ಮಾಡಿದ್ರ ತಾಲೂಕು ಆಫೀಸಲ್ಲಿ ಕಳ್ಳರ ತಿದ್ದುಪಡಿ ಮಾಡಿ ಎಲ್ಲ ರೆಕಾರ್ಡ್ಗಳನ್ನೆಲ್ಲ ತಿದ್ದುಪಡಿ ಮಾಡಿ ಅಲ್ಲಿ ಹೋದಾಗ ನಾವು ಹೋದಾಗ ಒಂದ್ 5,000 ಕೊಟ್ರೆ ಯಾವ್ದು ಇಲ್ಲದ ರೆಕಾರ್ಡ್ ತಯಾರು ಮಾಡ್ಕೊಟ್ಬಿಡ್ತಾರ. ಏನು ನೋಡ್ಕೊಂಡಿಲ್ಲ ಅಂದ್ರ ನಾವು ವರ್ಷವೆಲ್ಲ ತಿರುಗಿದ್ರು ರೆಕಾರ್ಡ್ ಇಲ್ಲ ಕಣ್ರಿ, ರೆಕಾರ್ಡ್ ಇಲ್ಲ, ಹುಡುಕ್ತಾವಿ. ಈ ತರ ಸಮಸ್ಯೆಗಳು ತಾಲೂಕು ಆಫೀಸಲ್ಲಿ ಸ್ಟೇಷನ್ ನಲ್ಲಿ ನಮ್ಮ ತಾಲೂಕಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಡಿದೆ ಸರ್. ಇಲ್ಲಿ ಈ ಸಮಸ್ಯೆಗಳ ಪರಿಹಾರನ ನಮ್ಮ ತಾಲೂಕು ಸಾಹೇಬರು ಇರ್ತಕ್ಕಂಥ ತಹಶೀಲ್ದಾರ್ ಸಾಹೇಬರು ಮತ್ತು ನೀವು ಇರ್ತಕ್ಕಂಥ ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ನೀವು ಎಲ್ಲ ಇದ್ರ ಬಗ್ಗೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಮಾಡಿ ಜನಗಳಿಗೆ ನ್ಯಾಯ ದೊರಕಂದು ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ